ಯುವಕರಿಗೆ ಮದುವೆ ಆಗೋದಕ್ಕೆ ವಧುಗಳ ಕೊರತೆ ತೀವ್ರವಾಗಿದೆ. ಕನ್ಯಾ ಸಿಗ್ತಾ ಇಲ್ಲ. ರೈತರಿಗೆ ಹೆಣ್ಣು ಕೊಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಕಾಂಗ್ರೆಸ್ ಶಾಸಕರೊಬ್ಬರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದ ನಂತರವಾದರೂ ರೈತರಿಗೆ ಕನ್ಯಾ ಕೊಡ್ರಿ ಅನ್ನುವಂತ ಒಂದು ಬೇಡಿಕೆ ಏನಿದೆ ಅದು ಈಡೇರುತ್ತಾ ನೋಡೋಣ. ಅದಕ್ಕಿಂತ ಮುಂಚೆ ಈ ವರದಿ ನೋಡ್ಕೊಂಡ್ ಬನ್ನಿ. ರೈತರನ್ನು ಮದುವೆಯಾಗೋ ಹೆಣ್ಣಿಗೆ ಭತ್ಯೆ ನೀಡಿ. ಸಿಎಂಗೆ ಕಾಂಗ್ರೆಸ್ ಶಾಸಕ ಎಚ್ಡಿ ರಂಗನಾಥ್ ಪತ್ರ. ಇತ್ತೀಚೆಗೆ ಹುಡುಗರಿಗೆ ಮದುವೆ ಆಗಲು ಹುಡುಗಿಯರು ಸಿಗುವುದೇ ಕಷ್ಟ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ರೈತರು ಹಳ್ಳಿಯಲ್ಲಿ ಇರ್ತಾರೆ ಅಂತಂದ್ರೆ ಮುಗಿದೇ ಹೋಯ್ತು. ಹೆಣ್ಣು ಕೊಡಲು ಮುಂದೆ ಬರುವವರೇ ಇಲ್ಲ ಎನ್ನುವಂತಹ ಹಂತಕ್ಕೆ ಸಮಾಜ ತಲುಪಿದೆ. ಈ ನಡುವೆ ಕುಣಿಗಲ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಎಚ್ಡಿ ರಂಗನಾಥ್ ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರವೊಂದು ಭಾರೀ ವೈರಲ್ ಆಗಿದೆ. ಕನ್ಯಾ ಭಾಗ್ಯ ಕೊಡಿ ಸ್ವಾಮಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಭಿನ್ನ ಪತ್ರ ಬರೆದು ಗಮನ ಸೆಳೆದ ಶಾಸಕ ಡಾಕ್ಟರ್ ರಂಗನಾಥ್ ಕೃಷಿಯಲ್ಲಿ ತೊಡಗಿರುವಂತಹ ತಾಲೂಕಿನ ಗಂಡು ಮಕ್ಕಳನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವಂತಹ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ಹಾಗೂ ಸ್ಥಾನಮಾನ ಘೋಷಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ನನ್ನ ಮತಕ್ಷೇತ್ರ ಕುಣಿಗಲ್ ತಾಲೂಕು ಗ್ರಾಮೀಣ ಪ್ರದೇಶವಾಗಿದ್ದು ವ್ಯವಸಾಯ ಅವಲಂಬನೆ ಹೆಚ್ಚಿದೆ. ಹೀಗಾಗಿ ಗ್ರಾಮಗಳಲ್ಲಿ ಹೆಚ್ಚಿನ ಯುವಕರು ವಾಸವಿದ್ದು ಅವರು ವ್ಯವಸಾಯ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಇವರನ್ನ ಮದುವೆ ಆಗಲು ಹೆಣ್ಣು ಮಕ್ಕಳು ನಿರಾಕರಿಸ್ತಾ ಇದ್ದು 30 ವರ್ಷ ದಾಟಿದರೂ ಅವರ ವಿವಾಹ ನಡೀತಾ ಇಲ್ಲ. ಹೀಗಾಗಿ ಅವರು ತೊಂದರೆಗೆ ಸಿಲುಕ್ತಾ ಇದ್ದು ವ್ಯವಸಾಯ ಮಾಡಿಕೊಂಡಿರುವವರನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ವಿಶೇಷ ಸ್ಥಾನಮಾನವನ್ನ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತು ರೈತರ ಹೆಣ್ಣು ಕೊಡದೇನಂತ ಪರಿಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನಿನ ವ್ಯವಸ್ಥೆ ಅಡಿ ಏನಾದರೂ ಇನ್ಸೆಂಟಿವ್ಸ್ ಅಂತಾರಲ್ಲ ಆ ತರ ಕೊಡಂತದಾಗಬೇಕು. ನನ್ನ ಮನೆಯಿಂದ ಒಂದು ಹೆಣ್ಣು ಮಗಳು ಒಂದು ರೈತನ ಮನೆಗೆ ಮದುವೆ ಆದ್ರೆ ಆ ಸೊಸೆಗೆ ಏನಾರ ಒಂದು ಇನ್ಸೆಂಟಿವ್ಸ್ ನನ್ನ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒತ್ತಾಯ ಪೂರ್ವಕವಾಗಿ ನಿಮ್ಮ ಮೂಲಕನೂ ನಾನು ಆಗ್ಲೇ ಲೆಟರ್ಗಳು ಬರೆದಿದ್ದೇನೆ. ರೈತರಿಗೆ ಹೆಣ್ಣು ಸಿಗ್ತಿಲ್ಲ ಅಂತ ಈ ಹಿಂದೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಪ್ರಸ್ತಾಪಿಸಿ ಗಮನವನ್ನ ಸೆಳೆದಿದ್ರು. ರೈತರ ಮಕ್ಕಳನ್ನ ಮದುವೆಯಾಗುವಂತಹ ಹೆಣ್ಣು ಮಕ್ಕಳಿಗೆ 10 ಲಕ್ಷ ಠೇವಣಿ ಇಡುವ ಯೋಜನೆ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ್ರು. ಇದೀಗ ಕುಣಿಗಲ್ ರಂಗನಾಥ್ ಕೂಡ ಅದೇ ಹಾದಿ ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುವಕರಿಗೆ ಮದುವೆ ಆಗೋದಕ್ಕೆ ವಧುಗಳ ಕೊರತೆ ತೀವ್ರವಾಗಿದೆ. ಕನ್ಯಾ ಸಿಗ್ತಾ ಇಲ್ಲ. ರೈತರಿಗೆ ಹೆಣ್ಣು ಕೊಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಕಾಂಗ್ರೆಸ್ ಶಾಸಕರೊಬ್ಬರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದ ನಂತರವಾದರೂ ರೈತರಿಗೆ ಕನ್ಯಾ ಕೊಡ್ರಿ ಅನ್ನುವಂತ ಒಂದು ಬೇಡಿಕೆ ಏನಿದೆ ಅದು ಈಡೇರುತ್ತಾ ನೋಡೋಣ. ಅದಕ್ಕಿಂತ ಮುಂಚೆ ಈ ವರದಿ ನೋಡ್ಕೊಂಡ್ ಬನ್ನಿ. ರೈತರನ್ನು ಮದುವೆಯಾಗೋ ಹೆಣ್ಣಿಗೆ ಭತ್ಯೆ ನೀಡಿ. ಸಿಎಂಗೆ ಕಾಂಗ್ರೆಸ್ ಶಾಸಕ ಎಚ್ಡಿ ರಂಗನಾಥ್ ಪತ್ರ. ಇತ್ತೀಚೆಗೆ ಹುಡುಗರಿಗೆ ಮದುವೆ ಆಗಲು ಹುಡುಗಿಯರು ಸಿಗುವುದೇ ಕಷ್ಟ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ರೈತರು ಹಳ್ಳಿಯಲ್ಲಿ ಇರ್ತಾರೆ ಅಂತಂದ್ರೆ ಮುಗಿದೇ ಹೋಯ್ತು. ಹೆಣ್ಣು ಕೊಡಲು ಮುಂದೆ ಬರುವವರೇ ಇಲ್ಲ ಎನ್ನುವಂತಹ ಹಂತಕ್ಕೆ ಸಮಾಜ ತಲುಪಿದೆ. ಈ ನಡುವೆ ಕುಣಿಗಲ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಎಚ್ಡಿ ರಂಗನಾಥ್ ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರವೊಂದು ಭಾರೀ ವೈರಲ್ ಆಗಿದೆ. ಕನ್ಯಾ ಭಾಗ್ಯ ಕೊಡಿ ಸ್ವಾಮಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಭಿನ್ನ ಪತ್ರ ಬರೆದು ಗಮನ ಸೆಳೆದ ಶಾಸಕ ಡಾಕ್ಟರ್ ರಂಗನಾಥ್ ಕೃಷಿಯಲ್ಲಿ ತೊಡಗಿರುವಂತಹ ತಾಲೂಕಿನ ಗಂಡು ಮಕ್ಕಳನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವಂತಹ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ಹಾಗೂ ಸ್ಥಾನಮಾನ ಘೋಷಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ನನ್ನ ಮತಕ್ಷೇತ್ರ ಕುಣಿಗಲ್ ತಾಲೂಕು ಗ್ರಾಮೀಣ ಪ್ರದೇಶವಾಗಿದ್ದು ವ್ಯವಸಾಯ ಅವಲಂಬನೆ ಹೆಚ್ಚಿದೆ. ಹೀಗಾಗಿ ಗ್ರಾಮಗಳಲ್ಲಿ ಹೆಚ್ಚಿನ ಯುವಕರು ವಾಸವಿದ್ದು ಅವರು ವ್ಯವಸಾಯ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಇವರನ್ನ ಮದುವೆ ಆಗಲು ಹೆಣ್ಣು ಮಕ್ಕಳು ನಿರಾಕರಿಸ್ತಾ ಇದ್ದು 30 ವರ್ಷ ದಾಟಿದರೂ ಅವರ ವಿವಾಹ ನಡೀತಾ ಇಲ್ಲ. ಹೀಗಾಗಿ ಅವರು ತೊಂದರೆಗೆ ಸಿಲುಕ್ತಾ ಇದ್ದು ವ್ಯವಸಾಯ ಮಾಡಿಕೊಂಡಿರುವವರನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ವಿಶೇಷ ಸ್ಥಾನಮಾನವನ್ನ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತು ರೈತರ
ಹೆಣ್ಣು ಕೊಡದೇ ಇರೋಂಥ ಪರಿಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನಿನ ವ್ಯವಸ್ಥೆ ಅಡಿ ಏನಾದರೂ ಇನ್ಸೆಂಟಿವ್ಸ್ ಅಂತಾರಲ್ಲ ಆ ತರ ಕೊಡೋಂಥದ್ದಾಗಬೇಕು. ನನ್ನ ಮನೆಯಿಂದ ಒಂದು ಹೆಣ್ಣು ಮಗಳು ಒಂದು ರೈತನ ಮನೆಗೆ ಮದುವೆ ಆದ್ರೆ ಆ ಸೊಸೆಗೆ ಏನಾರ ಒಂದು ಇನ್ಸೆಂಟಿವ್ಸ್ ನನ್ನ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒತ್ತಾಯ ಪೂರ್ವಕವಾಗಿ ನಿಮ್ಮ ಮೂಲಕನೂ ನಾನು ಆಗ್ಲೇ ಲೆಟರ್ಗಳು ಬರೆದಿದ್ದೇನೆ. ರೈತರಿಗೆ ಹೆಣ್ ಸಿಗ್ತಿಲ್ಲ ಅಂತ ಈ ಹಿಂದೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಪ್ರಸ್ತಾಪಿಸಿ ಗಮನವನ್ನ ಸೆಳೆದಿದ್ರು. ರೈತರ ಮಕ್ಕಳನ್ನ ಮದುವೆಯಾಗುವಂತಹ ಹೆಣ್ಣು ಮಕ್ಕಳಿಗೆ 10 ಲಕ್ಷ ಠೇವಣಿ ಇಡುವ ಯೋಜನೆ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ್ರು. ಇದೀಗ ಕುಣಿಗಲ್ ರಂಗನಾಥ್ ಕೂಡ ಅದೇ ಹಾದಿ ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುವಕರಿಗೆ ಮದುವೆ ಆಗೋದಕ್ಕೆ ವಧುಗಳ ಕೊರತೆ ತೀವ್ರವಾಗಿದೆ. ಕನ್ಯಾ ಸಿಗ್ತಾ ಇಲ್ಲ. ರೈತರಿಗೆ ಹೆಣ್ಣು ಕೊಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಕಾಂಗ್ರೆಸ್ ಶಾಸಕರೊಬ್ಬರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದ ನಂತರವಾದರೂ ರೈತರಿಗೆ ಕನ್ಯಾ ಕೊಡ್ರಿ ಅನ್ನುವಂತ ಒಂದು ಬೇಡಿಕೆ ಏನಿದೆ ಅದು ಈಡೇರುತ್ತಾ ನೋಡೋಣ. ಅದಕ್ಕಿಂತ ಮುಂಚೆ ಈ ವರದಿ ನೋಡ್ಕೊಂಡ್ ಬನ್ನಿ. ರೈತರನ್ನು ಮದುವೆಯಾಗೋ ಹೆಣ್ಣಿಗೆ ಭತ್ಯೆ ನೀಡಿ. ಸಿಎಂಗೆ ಕಾಂಗ್ರೆಸ್ ಶಾಸಕ ಎಚ್ಡಿ ರಂಗನಾಥ್ ಪತ್ರ. ಇತ್ತೀಚೆಗೆ ಹುಡುಗರಿಗೆ ಮದುವೆ ಆಗಲು ಹುಡುಗಿಯರು ಸಿಗುವುದೇ ಕಷ್ಟ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ರೈತರು ಹಳ್ಳಿಯಲ್ಲಿ ಇರ್ತಾರೆ ಅಂತಂದ್ರೆ ಮುಗಿದೇ ಹೋಯ್ತು. ಹೆಣ್ಣು ಕೊಡಲು ಮುಂದೆ ಬರುವವರೇ ಇಲ್ಲ ಎನ್ನುವಂತಹ ಹಂತಕ್ಕೆ ಸಮಾಜ ತಲುಪಿದೆ. ಈ ನಡುವೆ ಕುಣಿಗಲ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಎಚ್ಡಿ ರಂಗನಾಥ್ ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರವೊಂದು ಭಾರಿ ವೈರಲ್ ಆಗಿದೆ. ಕನ್ಯಾ ಭಾಗ್ಯ ಕೊಡಿ ಸ್ವಾಮಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಭಿನ್ನ ಪತ್ರ ಬರೆದು ಗಮನ ಸೆಳೆದ ಶಾಸಕ ಡಾಕ್ಟರ್ ರಂಗನಾಥ್ ಕೃಷಿಯಲ್ಲಿ ತೊಡಗಿರುವಂತಹ ತಾಲೂಕಿನ ಗಂಡು ಮಕ್ಕಳನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವಂತಹ ಅಧಿವೇಶನದಲ್ಲಿ ವಿಶೇಷ ಭತ್ಯೆ ಹಾಗೂ ಸ್ಥಾನಮಾನ ಘೋಷಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ನನ್ನ ಮತಕ್ಷೇತ್ರ ಕುಣಿಗಲ್ ತಾಲೂಕು ಗ್ರಾಮೀಣ ಪ್ರದೇಶವಾಗಿದ್ದು ವ್ಯವಸಾಯ ಅವಲಂಬನೆ ಹೆಚ್ಚಿದೆ. ಹೀಗಾಗಿ ಗ್ರಾಮಗಳಲ್ಲಿ ಹೆಚ್ಚಿನ ಯುವಕರು ವಾಸವಿದ್ದು ಅವರು ವ್ಯವಸಾಯ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಇವರನ್ನ ಮದುವೆ ಆಗಲು ಹೆಣ್ಣು ಮಕ್ಕಳು ನಿರಾಕರಿಸ್ತಾ ಇದ್ದು 30 ವರ್ಷ ದಾಟಿದರೂ ಅವರ ವಿವಾಹ ನಡೀತಾ ಇಲ್ಲ. ಹೀಗಾಗಿ ಅವರು ತೊಂದರೆಗೆ ಸಿಲುಕ್ತಾ ಇದ್ದು ವ್ಯವಸಾಯ ಮಾಡಿಕೊಂಡಿರುವವರನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಮುಂಬರುವ ಅಧಿವೇಶನದಲ್ಲಿ ವಿಶೇಷ ಭತ್ಯೆ, ವಿಶೇಷ ಸ್ಥಾನಮಾನವನ್ನ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತು ರೈತರ ಹೆಣ್ಣು ಕೊಡದೇ ಇರೋಂಥ ಪರಿಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನಿನ ವ್ಯವಸ್ಥೆ ಅಡಿ ಏನಾದರೂ ಇನ್ಸೆಂಟಿವ್ಸ್ ಅಂತಾರಲ್ಲ ಆ ತರ ಕೊಡೋಂಥದ್ದಾಗಬೇಕು. ನನ್ನ ಮನೆಯಿಂದ ಒಂದು ಹೆಣ್ಣು ಮಗಳು ಒಂದು ರೈತನ ಮನೆಗೆ ಮದುವೆ ಆದ್ರೆ ಆ ಸೊಸೆಗೆ ಏನಾರ ಒಂದು ಇನ್ಸೆಂಟಿವ್ಸ್ ನನ್ನ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒತ್ತಾಯ ಪೂರ್ವಕವಾಗಿ ನಿಮ್ಮ ಮೂಲಕನೂ ನಾನು ಆಗ್ಲೇ ಲೆಟರ್ಗಳು ಬರೆದಿದ್ದೇನೆ. ರೈತರಿಗೆ ಹೆಣ್ ಸಿಗ್ತಿಲ್ಲ ಅಂತ ಈ ಹಿಂದೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಪ್ರಸ್ತಾಪಿಸಿ ಗಮನವನ್ನ ಸೆಳೆದಿದ್ರು. ರೈತರ ಮಕ್ಕಳನ್ನ ಮದುವೆಯಾಗುವಂತಹ ಹೆಣ್ಣು ಮಕ್ಕಳಿಗೆ 10 ಲಕ್ಷ ಠೇವಣಿ ಇಡುವ ಯೋಜನೆ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ್ರು. ಇದೀಗ ಕುಣಿಗಲ್ ರಂಗನಾಥ್ ಕೂಡ ಅದೇ ಹಾದಿ ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.